ಹಲೋ, ನಮಸ್ಕಾರ ಎಲ್ರಿಗೂ. ಕ್ಷಮಿಸಿ, ಕೆಲವು ದಿನಗಳಿಂದ ನಾನು ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ತುಂಬ ಕೆಲಸದ ಒತ್ತಡ, ಸಮಯ ಸಿಗ್ತಿಲ್ಲ. ಆ ಕಾರಣಕ್ಕೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಇನ್ನು ತುಂಬ ಜನ ನನಗೆ ಫೋನ್ ಮಾಡಿ ಸ್ಟಾಕ್ ರೆಕಮೆಂಡೇಷನ್ ಬಗ್ಗೆ ಕೇಳ್ತಿರ್ತಾರೆ, ಸ್ಟಾಕ್ಸ್ ಬಗ್ಗೆ ವಿಚಾರಿಸ್ತಿರ್ತಾರೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ವಿಚಾರಿಸ್ತಿರ್ತಾರೆ. ದಯವಿಟ್ಟು ನಾನು ಪದೇ ಪದೇ ಹೇಳ್ತೀನಿ, ಸ್ವಲ್ಪ ನನ್ನ ಶೆಡ್ಯೂಲ್ ತುಂಬ ಟೈಟ್ ಆಗಿರೋದ್ರಿಂದ ಎಲ್ರಿಗೂ ನಾನು ನೀಟಾಗಿ ರೆಸ್ಪಾಂಡ್ ಮಾಡೋಕ್ಕಾಗಲ್ಲ ಅಥವಾ ಫೋನ್ ಪಿಕ್ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ಯಾರು ಫೋನ್ ಮಾಡಬೇಡಿ, ಜನ್ರಲ್ಲಾಗಿ ಹೇಳ್ಬಿಡ್ತೀನಿ. ಇನ್ನು ಕೆಲವರು ವೀಡಿಯೋಸನ್ನು ಪೂರ್ತಿ ನೋಡಿರಲ್ಲ, ಅರ್ಧಂಬರ್ಧ ನೋಡ್ಬಿಟ್ಟು ಕಮೆಂಟ್ ಹಾಕ್ತಿರ್ತಾರೆ, ಸ್ಟಾಕ್ ಮಾರ್ಕೆಟು ಫೇಕು, ಇದನ್ನೆಲ್ಲ ನಂಬೇಡಿ, ಆ ರೀತಿ ಈ ರೀತಿ ಅಂತ. ನಾನು ಮತ್ತೊಮ್ಮೆ ಇನ್ನೊಂದು ಸರಿ ಎಲ್ಲ ನೀಟಾಗಿ ಹೇಳ್ಬಿಡ್ತೀನಿ. ದಯವಿಟ್ಟು ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಕೆಲವೊಂದಿಷ್ಟನ್ನು ನೆನ್ಪಿಟ್ಕೊಳ್ಳಿ. ಮೊದಲನೇದು, ಸ್ಟಾಕ್ ಮಾರ್ಕೆಟ್ ಏನಕ್ಕೆ ಬೇಕು ಅನ್ನೋದಕ್ಕೆ ತಿಳ್ಕೋಬೇಕು. ಸ್ಟಾಕ್ ಮಾರ್ಕೆಟಿಂದ ದಿಢೀರ್ ಶ್ರೀಮಂತರಾಗ್ಬೋದಾ? ಇಲ್ಲ, ಸಾಧ್ಯ ಇಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿದರೆ 2 ವರ್ಷಕ್ಕೆ 3 ವರ್ಷಕ್ಕೆ ದೊಡ್ಡ ಮಟ್ಟದ ಮೊತ್ತವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಸಾಧ್ಯ ಇಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಮ್ಯಾಜಿಕ್ಕಾಗಿ ಏನಾದ್ರು ದೊಡ್ಡ ಮಟ್ಟದ ಅಮೌಂಟ್ ಸಣ್ಣ ಮಟ್ಟದ ಇನ್ವೆಸ್ಟ್ಮೆಂಟಿಗೆ ಬರ್ಬೋದಾ? ಸಾಧ್ಯ ಇಲ್ಲ. ಹಾಗಾದರೆ ಸ್ಟಾಕ್ ಮಾರ್ಕೆಟ್ ಯಾಕೆ ಬೇಕು ಅಂದರೆ ದೀರ್ಘಾವಧಿಯಲ್ಲಿ ಸಂಪತ್ತನ್ನು ವೃದ್ಧಿ ಮಾಡಲಿಕ್ಕೆ. ಈ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆದಾರರಾಗಿ ಯಾರು ಇರ್ತಾರೆ ಅವರು ಮಾತ್ರ ದೀರ್ಘಾವಧಿಯಲ್ಲಿ ಸಂಪತ್ತನ್ನು ಕ್ರಿಯೇಟ್ ಮಾಡ್ಬೋದು. ಈ ಹೂಡಿಕೆಯನ್ನು ಬಿಟ್ಟು, ಇನ್ವೆಸ್ಟ್ಮೆಂಟನ್ನು ಬಿಟ್ಟು ಇನ್ನು ಬೇರೆ ಬೇರೆ ರೀತಿಯ ಕೆಲವೊಂದಿಷ್ಟು ಏನು ಅಂದರೆ ಥಿಂಗ್ಸ್ ಇದ್ದಾವೆ. ಅಂದರೆ ಟ್ರೇಡಿಂಗ್ ಅಂತ ಬರುತ್ತೆ. ಈ ಟ್ರೇಡಿಂಗಲ್ಲಿ ಫ್ಯೂಚರ್ಸ್, ಆಪ್ಷನ್ಸ್ ಬರುತ್ತೆ, ಇಂಟ್ರಾಡೇ ಟ್ರೇಡಿಂಗ್ ಬರುತ್ತೆ, ಸ್ವಿಂಗ್ ಟ್ರೇಡಿಂಗ್ ಬರುತ್ತೆ, MTF ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಅಂತ ಬರುತ್ತೆ. ಇವೆಲ್ಲವೂ ಕೂಡ ಹೂಡಿಕೆದಾರರಿಗೆ ಸೂಕ್ತವಲ್ಲ. ಅದರಲ್ಲೂ ಚಿಲ್ಲರೆ ಹೂಡಿಕೆದಾರರಿಗೆ, ಸ್ಮಾಲ್ ಇನ್ವೆಸ್ಟರ್ಸ್ಗೆ ಸೂಕ್ತ ಅಲ್ಲ. ಹಾಗಾಗಿ ಅವುಗಳ ಕಡೆ ಗಮನ ಕೊಡಬೇಡಿ. ನಮ್ಮ ಜನ ಮಾಡ್ತಕ್ಕಂಥ ಮೊದಲ ತಪ್ಪು ಏನು ಅಂದರೆ ಅದೇ, ದೀರ್ಘಾವಧಿಯಲ್ಲಿ ಕಾಯೋ ಬದಲು ನಾನು ಬೇಗ ಶ್ರೀಮಂತರಾಗಬೇಕು ಅಥವಾ ಬೇಗ ದುಡ್ಡು ಮಾಡಬೇಕು ಅನ್ನೋ ಒಂದು ಕಲ್ಪನೆಯೊಂದಿಗೆ ಈ ಇನ್ವೆಸ್ಟ್ಮೆಂಟನ್ನು ದಾರಿ ಬಿಟ್ಟು ಬೇರೆ ಈ ಇಂಟ್ರಾಡೇ ಟ್ರೇಡಿಂಗ್ ಆಗಲಿ, ಫ್ಯೂಚರ್ಸ್ ಆಪ್ಷನ್ ಆಗಲಿ, ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಆಗಲಿ, ಇದರಲ್ಲಿ ಹೂಡಿಕೆ ಮಾಡಿ ದುಡ್ಡನ್ನು ಕಳ್ಕೊತಾರೆ. ಸೊ ಅದು ಮಾರ್ಕೆಟ್ ತಪ್ಪಲ್ಲ, ನಮ್ಮ ಮನಸ್ಥಿತಿಯ ತಪ್ಪು. ಮಾರ್ಕೆಟಲ್ಲಿ ಅಷ್ಟು ಬೇಗ ಅಷ್ಟು ಸುಲಭವಾಗಿ ದುಡ್ಡು ಮಾಡೋಂಗಿದ್ದಿದ್ರೆ ಇವತ್ತು ಯಾರು ನಾನು ಏನು ಯೋಚನೆ ಮಾಡ್ತೀನಿ ನನಗಿಂತ 100 ಪಟ್ಟು 1000 ಪಟ್ಟು ಯೋಚನೆ ಮಾಡ್ತಕ್ಕಂಥ ಬುದ್ಧಿವಂತರಿದ್ದಾರೆ. ಅವರೆಲ್ಲ ಯಾರೂ ಬೇರೆಯವ್ರ ಕೆಳಗೆ ಕೆಲಸನೇ ಮಾಡ್ತಿರ್ಲಿಲ್ಲ ಮಾರ್ಕೆಟಲ್ಲಿ, ಅಷ್ಟು ಈಸಿಯಾಗಿ ದುಡ್ಡನ್ನು ಮಾಡಬೇಕು ಅಂದಿದ್ರೆ. ಇನ್ನು ಕೆಲವರು ಈ ಟ್ರೇಡಿಂಗ್ ಬಗ್ಗೆ, ಆಪ್ಷನ್ಸ್ ಬಗ್ಗೆ, ಫ್ಯೂಚರ್ಸ್ ಬಗ್ಗೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಬೇರೆ ಬೇರೆ ರೂಪದಲ್ಲಿ ನಾವು ಕ್ಲಾಸ್ ಮಾಡ್ತೀವಿ, ನಾವು ನಿಮಗೆ ಲಾಭ ಮಾಡಿಕೊಡ್ತೀವಿ, ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ನೀವು ಆಸಕ್ತರು ಅಲ್ಲಿ ಜಾಯ್ನ್ ಆಗಿ ಅದರಿಂದ ಏನಾದ್ರು ಮಾಡ್ಕೊಳ್ಳಿ. ಆದರೆ ಬಹಳಷ್ಟು ನಾನು ಜನರಿಗೆ ರೆಕಮೆಂಡ್ ಮಾಡೋದು ಹೂಡಿಕೆದಾರರಾಗಿರಿ. ನೀವು ಹೂಡಿಕೆ ಮಾಡ್ತಕ್ಕಂಥ ಹಣ ಹೆಂಗಿರಬೇಕು ಅಂದರೆ ನಿಮ್ಮ ಎಲ್ಲ ಖರ್ಚು ವೆಚ್ಚಗಳನ್ನು ತೆಗೆದು, ನಿಮ್ಮ ಜೀವನಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ಇರತಕ್ಕಂಥ ದುಡ್ಡನ್ನು ತೆಗೆದು, ಕೊನೆಗೆ ಈಗ 100 ರೂಪಾಯಿ ದುಡಿತೀರಿ ಅಂದಾಗ 95 ರೂಪಾಯಿ ನಿಮ್ಮ ಜೀವನಕ್ಕೆ ಇಟ್ಕೊಂಡ್ರೆ ಇನ್ನು 5 ರೂಪಾಯಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ. ಈ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ನಿಯಮಗಳನ್ನು ಪಾಲಿಸಿ. ನಾನು ಹೇಳಿದ್ನಲ್ಲ, ಶೇರನ್ನು ತಗೊಳ್ಳೋದು ಮಾರೋದು ಅಂತಾರಲ್ಲ, ಅದನ್ನು ಟ್ರೇಡಿಂಗ್ ಅಂತ ಕರಿತೀವಿ. ಈಗ ತೊಗೊಂಡು ಇನ್ನು 15 ದಿನಕ್ಕೆ ಮಾರೋದು, 1 ತಿಂಗಳಿಗೆ ಮಾರೋದು, ಅದನ್ನು ಸ್ವಿಂಗ್ ಟ್ರೇಡಿಂಗ್ ಅಂತೀವಿ. ಇನ್ನು ಈಗ ತೊಗೊಂಡು 1 ವರ್ಷ ಬಿಟ್ಟು ಮಾರೋದು, 2 ವರ್ಷ ಬಿಟ್ಟು ಮಾಡೋದು, ಅದನ್ನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ದೀರ್ಘಾವಧಿ ಇನ್ವೆಸ್ಟ್ಮೆಂಟ್ ಅಂದರೆ ಹೆಂಗಿರಬೇಕು ಅಂದರೆ, ಈಗ ನಾನು ಒಂದು LIC ಪಾಲಿಸಿಯನ್ನು ಕಟ್ಟಿದರೆ ಕಡಿಮೆ ಅಂದರೂ 20 ವರ್ಷ ವೆಯ್ಟ್ ಮಾಡ್ತೀನಲ್ಲ, ಆ ರೀತಿ ಒಂದು ದೀರ್ಘಾವಧಿಯ 10 ರಿಂದ 15 ವರ್ಷ ಅಥವಾ 20 ವರ್ಷಗಳ ಪ್ಲ್ಯಾನಿಂಗ್ ಏನಿರುತ್ತಲ್ಲ, ಅದು ಮಾರುಕಟ್ಟೆಯಲ್ಲಿ ಸಂಪತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಕಾರಣ ಆಗುತ್ತೆ. ನಾನು ಹೇಳಿದಾಗೆ ಎಲ್ಲಿಂದನೋ ಸಾಲ ತಂದು ಮಾರ್ಕೆಟಿಗೆ ಹಾಕಿ ದುಡ್ಡು ಮಾಡೋದು ಸುಳ್ಳು. ಯಾರ ಹತ್ರನೋ ಅಥವಾ ಮನೇಲಿರೋ ಒಡವೆಗಳನ್ನು, ಇನ್ನೇನೋ ಆಸ್ತಿಯನ್ನು ಪ್ಲೆಡ್ಜ್ ಮಾಡಿ ಅಲ್ಲಿಂದ ದುಡ್ಡು ತಂದು ಮಾರ್ಕೆಟಿಗೆ ಹಾಕೋದು, ಅದರಿಂದ ದುಡ್ಡು ಮಾಡೋದು ಅಸಾಧ್ಯ. ಮಾರ್ಕೆಟ್ ಬಗ್ಗೆ ಜ್ಞಾನನೇ ಇಲ್ಲದೆ ಏಕಾಏಕಿ ಬಂದು ಅವ್ರು ಹೇಳಿದರು ಇವ್ರು ಹೇಳಿದರು ಅಂತ ಹೇಳಿ ದುಡ್ಡು ಹಾಕೋದು, ಅಲ್ಲಿ ಕಳ್ಕೊಳ್ಳೋದು. ಆಸೆಯಿಂದ ದುಡ್ಡನ್ನು ಮಾರ್ಕೆಟಲ್ಲಿ ಕಳ್ಕೊಂಡವರೇ ಜಾಸ್ತಿ ಹೊರತು ಬುದ್ಧಿವಂತಿಕೆಯಿಂದ ದುಡ್ಡು ಮಾಡಿದವರು ಭಾಳ ಕಡಿಮೆ. ಹಾಗಾಗಿ ನೀವು ಬುದ್ಧಿವಂತರಾಗಿ ದುಡ್ಡು ಮಾಡಬೇಕು ಅಂದರೆ ಹೂಡಿಕೆದಾರರಿಗೆ ದೀರ್ಘಾವಧಿಯಲ್ಲಿ ಹೂಡಿಕೆ ಮಾಡ್ತಾ ಹೋಗಿ. ಇನ್ನು ಕೆಲವರೆಲ್ಲ ಆಸೆ ತೋರಿಸ್ತಿರ್ತಾರೆ, ನಾವು ಇಷ್ಟು ದುಡ್ಡು ಮಾಡ್ಬೋದು, ಅಷ್ಟು ದುಡ್ಡು ಮಾಡ್ಬೋದು, ಹಾಗೆ ಹೀಗೆ ಅಂತ. ನೀವು ಇನ್ನೂ ರಿಸ್ಕ್ ಫ್ರೀಯಾಗಿ ಇರಬೇಕು ಅಂದರೆ ಅವ್ರಿಗೆ ಹೇಳ್ಬಿಡಿ, ನಿಮಗೆ ಗೊತ್ತಿರ್ತಾರೆ ಯಾರಾದರೂ ಅಷ್ಟು ದುಡ್ಡು ಬರುತ್ತೆ, ಸರಿನಪ್ಪ ನಿನಗೆ ಒಂದು 20,000 ಕೊಡ್ತೀನಿ,
20,000ದಲ್ಲಿ ನೀನು ಇಷ್ಟು ದುಡ್ಡು ಮಾಡ್ತೀಯಲ್ಲ, ನನಗೊಂದು 5% ಅಷ್ಟೇ ಕೊಡು, ಮಿಕ್ಕಿದ್ದೆಲ್ಲ ನೀನೇ ಇಟ್ಕೊಂಬಿಡು ಅಂತ ಹೇಳಿ. ಹಂಗೆ ಯಾರೂ ಮಾಡಲ್ಲ. ಅವರೇ ಈಗ ಅಷ್ಟು ದುಡ್ಡು ಮಾಡೋದು ಈಸಿ ಇತ್ತು ಅಂದರೆ ಅವರೇ ಬ್ಯಾಂಕಿಂದ ಲೋನ್ ತಗೊಂಡು ಅಲ್ಲ ಇವ್ರು ಸಾಲ ಇಸ್ಕೊಂಡು ಅವರೇ ದುಡ್ಡು ಮಾಡ್ಕೊಂಡು ಆರಾಮಾಗಿರ್ಬೋದಿತ್ತು. ಅವ್ರು ಯಾಕೆ ಇಲ್ಲೆಲ್ಲ ಬಂದು ಜನರನ್ನ ಇದು ಮಾಡ್ತಿದ್ರು. ಆದರೂ ಕೆಲವೊಂದು ಚಾಟ್ಸು ಅದು ಇದು ಇಟ್ಕೊಂಡು ಮಾಡ್ತಿರ್ತಾರೆ, ಅದು ತಪ್ಪಲ್ಲ. ಅವರಲ್ಲಿ ಯಾರು ಕ್ಲಾಸಿಗೆ ಸೇರ್ಕೊಂಡು ನೀವು ಟ್ರೇಡಿಂಗ್ ಮಾಡೋದನ್ನು ಕಲೀರಿ. ಆದರೆ ರಿಟೇಲ್ ಇನ್ವೆಸ್ಟ್ಮೆಂಟು ಏನಿರ್ತೀರಲ್ಲ, ದಯವಿಟ್ಟು ಹೂಡಿಕೆದಾರರಾಗಿರಿ. ಹೆಂಗೆ ಹೂಡಿಕೆ ಮಾಡಬೇಕು ಅಂದರೆ, ಶೇರ್ ಮಾರ್ಕೆಟಲ್ಲಿ ನೀವು ಹೂಡಿಕೆ ಮಾಡಬೇಕು ಅಂದರೆ ಮೊದಲು ನೀವು ಒಂದು ಡಿಮ್ಯಾಟ್ ಅಕೌಂಟನ್ನು ಮಾಡಿಸ್ಕೋಬೇಕು. ಈ ಡಿಮ್ಯಾಟ್ ಅಕೌಂಟನ್ನು ಎಲ್ಲಿ ಮಾಡಿಸ್ಕೋಬೇಕು ಅಂದರೆ, ನಿಮ್ಮ ಹತ್ರ ಮೊಬೈಲ್ ಇದ್ದರೆ, ನಿಮಗೆ ಕನಿಷ್ಠ ಜ್ಞಾನ ಇದ್ದರೆ ಮೊಬೈಲ್ ಬಗ್ಗೆ, ಇಂಟರ್ನೆಟ್ ಬಗ್ಗೆ, ನೀವೇ ಅದನ್ನು ಒಂದು 20ರಿಂದ 30 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಡಿಮ್ಯಾಟ್ ಅಕೌಂಟನ್ನು. ಸೆಬಿ ರಿಜಿಸ್ಟರ್ಡ್ ಬ್ರೋಕರೇಜ್ ಕಂಪ್ನಿಗಳು ಇರ್ತವೆ, ಅವುಗಳಲ್ಲಿ ಮಾತ್ರ ಮಾಡ್ಕೋಬೇಕು. ಸೆಬಿ ರಿಜಿಸ್ಟರ್ ಅಲ್ಲದೆ ಇರೋ ಕಂಪ್ನಿಗಳನ್ನು ತೆಗೆದುಹಾಕ್ಬಿಡಿ. ಈಗ ಸ್ಟ್ಯಾಂಡರ್ಡ್ ಆಗಿ ನಿಮಗೆ ಅಡ್ವರ್ಟೈಸ್ಮೆಂಟ್ ಬರ್ತಿರ್ತವೆ. ಜೀರೋದಾ ಅಂತ ಬರುತ್ತೆ, ಸ್ಟಾಕ್ಸ್ ಅಂತ ಬರುತ್ತೆ, ಗ್ರೋ ಅಂತ ಬರುತ್ತೆ, ಏಂಜಲ್ ಒನ್ ಬರುತ್ತೆ, ಮೋತಿಲಾಲ್ ಒಸ್ವಾಲ್ ಬರುತ್ತೆ. ಹೀಗೆ ಹಲವಾರು ಕೆಲವೊಂದು ಸ್ಟ್ಯಾಂಡರ್ಡ್ ಬ್ರೋಕರೇಜ್ ಕಂಪ್ನಿಗಳಿರ್ತವೆ, ಅವುಗಳಲ್ಲಿ ಡಿಮ್ಯಾಟ್ ಅಕೌಂಟನ್ನು ಮಾಡ್ಕೊಳ್ಳಿ. ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ಡಿಮ್ಯಾಟ್ ಅಕೌಂಟನ್ನು ಮಾಡಬೇಡಿ. ಆಮೇಲೆ ನೋಡಿ, ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಕ್ಕಂಥ ಹಣ ಇದೆಯಲ್ಲ, 1 ರೂಪಾಯಿನೂ ಕೂಡ ಕೇವಲ ನಿಮ್ಮ ಅಕೌಂಟಿಂದನೇ ಹೋಗುತ್ತೆ ಮತ್ತು ನಿಮ್ಮ ಅಕೌಂಟಿಗೆ ಬರುತ್ತೆ. ಬೇರೆ ಯಾರ ಅಕೌಂಟಿಗೂ ನೀವು ದುಡ್ಡು ಹಾಕೋ ಅವಶ್ಯಕತೆ ಇಲ್ಲ. ಹಾಕೋ ಪ್ರತಿಯೊಂದು ರೂಪಾಯಿನೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟಿಂದನೇ ಕಟ್ಟಾಗುತ್ತೆ. ನಿಮಗೆ ಶೇರ್ ಮಾರ್ಕೆಟಿಂದ ಏನೇ ಲಾಭ ಬಂದರೂ ಮತ್ತು ಅದೇ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಈ ಒಂದು ಪರಿಕಲ್ಪನೆ ನಿಮ್ಮ ತಲೆಯಲ್ಲಿರಲಿ. ಯಾರೋ ಕೇಳಿದರು ಅಂತ ಅವ್ರಿಗೆ ದುಡ್ಡು ಹಾಕೋದು ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇನ್ನು ಗೊತ್ತಿಲ್ಲ ಅಂದರೆ ದಯವಿಟ್ಟು ಶೇರ್ ಮಾರ್ಕೆಟಲ್ಲಿ ದುಡ್ಡು ಯಾರೋ ಆಸೆ ತೋರಿಸಿದ್ರು ಅಂತ ಅವ್ರಿಗೆ ಕೊಟ್ಟು ಕಳ್ಕೊಳ್ಳೋಕ್ಕೆ ಹೋಗ್ಬಿಡಿ. ನಿಮಗೆ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ವಾ, ಬಿಟ್ಬಿಡಿ. ದೀರ್ಘಾವಧಿ ಹೂಡಿಕೆ ಅಂದರೆ ಕೇವಲ ಮಾರ್ಕೆಟಲ್ಲೇ ಮಾಡಬೇಕಂತಿಲ್ಲ. ನೀವು ಬ್ಯಾಂಕಲ್ಲಿ FD ಇಡ್ಬೋದು, PPF ಅಕೌಂಟ್ಸನ್ನು ಮಾಡ್ಕೋಬೋದು, RDಯನ್ನು ಮಾಡ್ಕೋಬೋದು, ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮಲ್ಲಿ ಇಟ್ಕೋಬೋದು. ಅದರಿಂದನೂ ಕೂಡ ದೊಡ್ಡ ಮಟ್ಟದ ಸಂಪತ್ತನ್ನು ದೀರ್ಘಾವಧಿಯಲ್ಲಿ ಮಾಡ್ಬೋದು. ಆದರೆ ಅದೆಲ್ಲದಕ್ಕೆ ಕಂಪೇರ್ ಮಾಡಿದರೆ ಮಾರ್ಕೆಟಲ್ಲಿ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಮಾಡ್ಬೋದು. ಎಲ್ಲಿ ಹೂಡಿಕೆ ಮಾಡಬೇಕು, ಹೇಗೆ ಹೂಡಿಕೆ ಮಾಡಬೇಕು, ಇದನ್ನು ಹೇಳ್ತಾ ಹೋಗ್ತೀನಿ. ಆದರೆ ಇವತ್ತಿಗೆ ಇದಿಷ್ಟು ಸಾಕು. ನಾಳೆ ಇನ್ನೊಂದು ಎಪಿಸೋಡ್ ಮಾಡಿ ನಾನು ಹೇಳ್ತೀನಿ. ದಯವಿಟ್ಟು ಯಾರು ಹೂಡಿಕೆ ಮಾಡಬೇಕು ಅಂತಿದ್ರಲ್ಲ, ಡಿಮ್ಯಾಟ್ ಅಕೌಂಟನ್ನು ಮಾಡ್ಕೊಳ್ಳಿ. ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಯಾವುದಾದ್ರೂ ಬ್ಯಾಂಕಲ್ಲಿ ಅಂದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸೇವಿಂಗ್ಸ್ ಅಕೌಂಟನ್ನು ಹೊಂದಿದರೆ ನೀವು ಅಲ್ಲೇ ಹೋದರೆ ಅಲ್ಲಿ ಒಬ್ಬರು ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ, ಅವರೇ ನಿಮಗೆ ಡಿಮ್ಯಾಟ್ ಅಕೌಂಟನ್ನು ಮಾಡಿಕೊಡ್ತಾರೆ. ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಅಲ್ಲಿ ಒಬ್ಬ ರೆಪ್ರೆಸೆಂಟೇಟಿವ್ ಇರ್ತಾರೆ, ಅವರೇ ಡಿಮ್ಯಾಟ್ ಅಕೌಂಟನ್ನು ಮಾಡಿಕೊಡ್ತಾರೆ. ಇನ್ನು ಇದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲೆಗಳು ಅವನ್ನೆಲ್ಲ ನೀವು ಯೂಟ್ಯೂಬಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ನೋಡ್ಕೊಂಡು ಮಾಡ್ಬೋದು. ಆದರೆ ದಯವಿಟ್ಟು ಬ್ಲೈಂಡಾಗಿ ಯಾವುದನ್ನು ಮಾಡಬೇಡಿ. ಗೊತ್ತಿದ್ದರೆ ಮಾತ್ರ ಮಾಡಿ, ಇಲ್ಲಾಂದರೆ ಸುಮ್ಮನೆ ಇದ್ದುಬಿಡಿ. ಸುಮ್ಮನೆ ಇದಕ್ಕೂ ಹೂಡಿಕೆ ಮಾಡಿ ದುಡ್ಡನ್ನು ಕಳ್ಕೊಬೇಡಿ. ಇನ್ನು ನಾಳೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.